ಈಗ ಇಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿದೆ. ಇಡಿ ಅಧಿಕಾರಿಗಳ ವಿರುದ್ಧ ಒಂದಿಷ್ಟು ಗಂಭೀರ ಆರೋಪಗಳನ್ನು ಮಾಡ್ತಾ ಇರೋದು ಸಂದೇಶ್ ಚೌಟ. ಅಂದ್ರೆ ಇಡಿ ಅಧಿಕಾರಿಗಳು ನಡೆಸಿದಂತಹ ತನಿಖೆಯ ಭಾಗಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರ ಮೊಬೈಲ್ ಅನ್ನ ಸೀಸ್ ಮಾಡಿದ್ರು. ಆ ಸೀಸ್ ಮಾಡಿದಂತ ಮೊಬೈಲ್ ಅನ್ನೇ ಈಗ ಸಾಕ್ಷಿಯಾಗಿ ಪರಿಗಣನೆ ಮಾಡಲಾಗ್ತಾ ಇದೆ, ಸಾಕ್ಷಿಯಾಗಿ ತೋರಿಸ್ತಾ ಇದ್ದಾರೆ ಈ ಪ್ರಕರಣದಲ್ಲಿ. ಅದರಲ್ಲಿರುವಂತಹ ಒಂದಿಷ್ಟು ದಾಖಲೆಗಳನ್ನ ಫೇಕ್ ಮಾಡಲಾಗಿದೆ, ನಕಲು ಮಾಡಲಾಗಿದೆ ಅನ್ನೋದು ಸಂದೇಶ್ ಚೌಟ ಅವರ ಪ್ರಬಲವಾದಂತ ವಾದ. ಅಂದ್ರೆ ಇಡಿ ಅಧಿಕಾರಿಗಳ ತನಿಖೆಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಂದೇಶ್ ಚೌಟ. ಬಹಳಷ್ಟು ಇಂಟ್ರೆಸ್ಟಿಂಗ್ ಆದಂತ ವಾದ ಧಾರವಾಡದ ಹೈಕೋರ್ಟ್ ಪೀಠದ ಮುಂಭಾಗದಲ್ಲಿ ನಡೀತಾ ಇರೋದನ್ನ, ಇಂಟ್ರೆಸ್ಟಿಂಗ್ ಆಗಿರುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ಸದ್ಯದ ಅಪ್ಡೇಟ್ಸ್ ಗಳನ್ನ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸಿಎಂ ಪತ್ನಿ ಪರವಾಗಿ ಸಂದೇಶ್ ಚೌಟ ಅವರ ವಾದ ನೋಡ್ತಾ ಇದ್ದೀವಿ. ಇಡಿ ಅಧಿಕಾರಿಗಳು ಪಾರ್ವತಿ ಸಿದ್ದರಾಮಯ್ಯನವರ ಮೊಬೈಲ್ ಅದನ್ನ ಸೀಸ್ ಮಾಡಿದ್ರು. ಆ ಮೊಬೈಲ್ ಅನ್ನ ಸಾಕ್ಷಿಯಾಗಿ ತೋರಿಸಲಾಗಿದೆ ಈ ಪ್ರಕರಣದಲ್ಲಿ. ಅಂದ್ರೆ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಏನು ಹೇಳ್ತಾ ಇದ್ದಾರೆ, ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಅದನ್ನು ಸಾಕ್ಷಿಯಾಗಿಟ್ಟಿರೋದು. ಆದ್ರೆ ಆ ಮೊಬೈಲ್ನಲ್ಲಿ ಇರುವಂತಹ ಒಂದಿಷ್ಟು ದಾಖಲೆಗಳನ್ನ, ಪ್ರಮುಖ ದಾಖಲೆಗಳನ್ನ ನಕಲು ಮಾಡಿದ್ದಾರೆ ಅಂತ ಇಡಿ ಅಧಿಕಾರಿಗಳ ತನಿಖೆಯ ಭಾಗವನ್ನ ಇಲ್ಲಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರೋದು ಸಂದೇಶ್ ಚೌಟ. ಸುಪ್ರೀಂ ಕೋರ್ಟ್ನ 3 ಆದೇಶಗಳ ಬಗ್ಗೆ ಉಲ್ಲೇಖ. ಇಡಿ ಯಾವಾಗ ಇಸಿಐಆರ್ ಅನ್ನ ದಾಖಲು ಮಾಡಬಹುದು ಇಂತಹ ಪ್ರಕರಣಗಳಲ್ಲಿ ಅನ್ನುವಂತಹ ಪ್ರಶ್ನೆ. ಪಿಎಂಎಲ್ಎ ಮತ್ತು ಬಿಎನ್ಎಸ್ಎಸ್ ಆಕ್ಟ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ? ಹೀಗಿದ್ದಾಗ ಸುಪ್ರೀಂ ಕೋರ್ಟ್ನ ಒಂದಿಷ್ಟು ಪ್ರಬಲವಾದಂತಹ ಆದೇಶಗಳ ಉಲ್ಲೇಖ ಸಹಜವಾಗಿ ಅದು ಆಗತ್ತೆ. ವಕಾಲತ್ತಿನ ಸಂದರ್ಭದಲ್ಲಿ ಬೆಂಚ್ ಮಾರ್ಕ್ ಅನ್ನುವಂಥ ಒಂದಿಷ್ಟು ಆದೇಶಗಳನ್ನ, ತೀರ್ಪುಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಅದು ಇಲ್ಲಿ ಕೂಡ ಆಗಿರೋದು. ಇನ್ನು ಸದ್ಯದ ಸ್ಥಿತಿಗತಿಗೆ ಅನುಗುಣವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಂದೇಶ್ ಚೌಟ ಅವರ ವಾದವನ್ನ ನೋಡ್ತಾ ಹೋದ್ರೆ, ಪಾರ್ವತಿ ಸಿದ್ದರಾಮಯ್ಯನವರ ಮೊಬೈಲ್ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಯಾವುದೇ ಕಾನೂನನ್ನ ಇಡಿ ಫಾಲೋ ಮಾಡಿಲ್ಲ. 14 ಸೈಟ್ನ ವಿಷಯದಲ್ಲಿ ಅಕ್ರಮ ಹಣ ವರ್ಗ ಆಗಿಲ್ಲ. ಇನ್ ಕೇಸ್ ಆಗಿದೆ ಅಂತ ಏನಾದ್ರೂ ಇಡಿ ಅಧಿಕಾರಿಗಳು ಹೇಳ್ತಾ ಇದ್ದಾರಲ್ಲ, ಹಂಗಾಗಿದ್ರೆ ಸಾಕ್ಷಿ ಕೊಡ್ಲಿ ಇಡಿ ಅಧಿಕಾರಿಗಳು. ಸಾಕ್ಷಿ ಏನಿದೆ? ಅಕ್ರಮ ಹಣ ವರ್ಗಾವಣೆ ಆಗಿರೋದಕ್ಕೆ ಸಾಕ್ಷಿ ಏನಿದೆ? ಹಾಗಾಗಿ ಈ ಪ್ರಕರಣದ ತನಿಖೆಯಲ್ಲಿ ಯಾವುದೇ ರೀತಿಯಾದಂತಹ ಕಾನೂನನ್ನ ಇಡಿ ಫಾಲೋ ಮಾಡಿಲ್ಲ, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಫಾಲೋ ಮಾಡಿಲ್ಲ ಅಂತ ಹೇಳ್ತಾ ಇದ್ದ ಸಂದೇಶ್ ಚೌಟ. ಅಂದ್ರೆ ಟೋಟಲ್ ಆಗಿ ನಾವು ಗಮನಿಸ್ತಾ ಇರುವಂತದ್ದು ತನಿಖೆಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಂದೇಶ್ ಚೌಟ. ಒಂದು ಭಾಗದಲ್ಲಿ ಭೈರತಿ ಸುರೇಶ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡ್ತಾ ಹೋದ್ರೆ ಸಿ.ವಿ. ನಾಗೇಶ್ ಅವರ ವಾದ ಬೇರೆ ಆಂಗಲ್ ನಲ್ಲಿತ್ತು. ಪ್ರಕರಣದಲ್ಲೇ ಅವರು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ನನ್ನ ಕಕ್ಷಿದಾರರಿಗೆ ಅವರು ನೋಟಿಸ್ ಜಾರಿ ಮಾಡಿದ್ದಾರೆ, ಇದು ಕಾನೂನು ಬಾಹಿರ. ಇನ್ ಕೇಸ್ ಕಾನೂನು ಬಾಹಿರವಾಗಿ ಅಥವಾ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿತ್ತು ಅನ್ನೋದಾದ್ರೆ ಅದಕ್ಕೆ ಸಾಕ್ಷಿ ಕೊಡ್ಲಿ ಅಂತ ಅಲ್ಲೂ ಕೂಡ ಸಿ.ವಿ. ನಾಗೇಶ್ ಅವರ ವಾದ ನೋಡಿದ್ದು ನಾವು ಭೈರತಿ ಸುರೇಶ್ ಅವರ ಪರವಾಗಿ. ಈಗ ಅಟ್ ಸೇಮ್ ಒಂದಿಷ್ಟು ಅಂಶಗಳ ಸಿಮಿಲಾರಿಟಿಯನ್ನ ನೋಡ್ತಾ ಇದ್ದೀವಿ. ಇಲ್ಲೂ ಕೂಡ ಸಿಎಂ ಪತ್ನಿ ಪಾರ್ವತಿ ಅವರ ಪರವಾಗಿ ಸಂದೇಶ್ ಚೌಟ ಅವರ ವಾದವನ್ನ ಗಮನಿಸಿದಾಗ ಇವರು ಕೂಡ ಪ್ರಮುಖವಾಗಿ ಏನ್ ಸಾಕ್ಷಿ ಇದೆ ಇಡಿ ಕಡೆ ಅಂತ ಕೇಳ್ತಾ ಇದ್ದಾರೆ. ಆ ಮೂಲಕವಾಗಿ ಯಾವ ಕಾರಣಕ್ಕೆ ಈ ಒಂದು ಸಮನ್ಸ್ನ ಅವಶ್ಯಕತೆ ಇತ್ತು ಅಂತ ಸಂದೇಶ್ ಚೌಟ ಅವರ ಪ್ರಬಲವಾದಂತ ವಾದ. ಬಟ್ ಅಲ್ಲಿ ಸಿ.ವಿ. ನಾಗೇಶ್ ಅವರು ಭೈರತಿ ಸುರೇಶ್ ಅವರ ಪರವಾಗಿ ವಾದ ಮಾಡ್ತಾ ಇರುವಾಗ ನನ್ನ ಕಕ್ಷಿದಾರರು ಈ ಪ್ರಕರಣದಲ್ಲೇ ಇಲ್ಲ ಅನ್ನುವಂಥದ್ದನ್ನ ಉಲ್ಲೇಖ ಮಾಡ್ತಾ ಇದ್ರೆ, ಬಟ್ ಇಲ್ಲಿ ಹಾಗಾಗೋದಿಲ್ಲ. ಯಾಕಂದ್ರೆ ಈ ಮುಡಾ ಪ್ರಕರಣದಲ್ಲಿ ಪಾರ್ವತಿ ಸಿದ್ದರಾಮಯ್ಯನವರು A2 ಆರೋಪಿ ಆಗಿರೋ ಹಿನ್ನೆಲೆಯಲ್ಲಿ ಒಂದಿಷ್ಟು ಡಿಫರೆಂಟ್ ಆದಂತಹ ವಾದಗಳನ್ನ ನೋಡ್ತಾ ಇದ್ದೀವಿ ಸಂದೇಶ್ ಚೌಟ ಅವರ ವಾದದಲ್ಲಿ. ಇಡಿ ಸಮನ್ಸ್ ಮತ್ತು ಇಸಿಐಆರ್ ವಜಾ ಮಾಡಬೇಕು, ಎರಡನೇ ಸಂಸ್ಥೆ ತನಿಖೆ ಬೇಕಿಲ್ಲ ಅಂದಿದೆ ಹೈಕೋರ್ಟ್. ಅಂದ್ರೆ ಸಿಬಿಐ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ವಿಚಾರವನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಇಲ್ಲಿ ಸಂದೇಶ್ ಚೌಟ. ಮುಡಾ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಏನು ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಕೆ ಮಾಡಿದ್ರು. ಆ ಬಗ್ಗೆ 2 ದಿನಗಳ ಹಿಂದೆ
ಒಂದು ಪ್ರಮುಖವಾದಂಥ ತೀರ್ಪು ಹೊರಬಿತ್ತು ಇದೇ ಧಾರವಾಡದ ಹೈಕೋರ್ಟ್ ಪೀಠದಿಂದ. ಆ ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದ. ಯಾಕಂದ್ರೆ ಈಗ ಲೋಕಾಯುಕ್ತ ಏನು ತನಿಖೆ ಮಾಡ್ತಾ ಇದೆ, ಆ ಪ್ರಕಾರವಾಗಿ ತನಿಖೆಯನ್ನ ಮಾಡಲಿ ಅನ್ನುವಂಥದ್ದನ್ನ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಹಾಗಾಗಿ ಎರಡನೇ ಸಂಸ್ಥೆ ತನಿಖೆ ಬೇಕಿಲ್ಲ ಅಂತ ಹೈಕೋರ್ಟ್ ಹೇಳಿದೆ ಈ ಪ್ರಕರಣದಲ್ಲಿ. ಈಗ ಇಡಿ ಎಂಟ್ರಿ ಮೂಡ ಪ್ರಕರಣದಲ್ಲಿ ಇಡಿ ಎಂಟ್ರಿ ಕೊಟ್ಟಿರೋದು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಸೊ ಹಾಗಾಗಿ ಮತ್ತೊಂದು ಸಂಸ್ಥೆಗೆ ಯಾಕೆ ಕೊಡಬೇಕು, ಈ ಪ್ರಕರಣದಲ್ಲಿ ಅವರ ಎಂಟ್ರಿ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದ. ಮೊನ್ನೆಯ ತೀರ್ಪನ್ನ ಹೈಕೋರ್ಟ್ನ ತೀರ್ಪೇನು ಬಂತು ಸಿಬಿಐ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದನ್ನ ಇಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡ್ತಾ ಇರೋದು ಸಂದೇಶ್ ಚೌಟ. ಇಡಿ ಸಮನ್ಸ್ ಜೊತೆಗೆ ECIR ಎರಡನ್ನು ವಜಾ ಮಾಡಬೇಕು, ಎರಡನೇ ಸಂಸ್ಥೆ ತನಿಖೆ ಬೇಕಿಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಹಾಗಾಗಿ ಸಮನ್ಸ್ ಅನ್ನ ಕ್ಯಾನ್ಸಲ್ ಮಾಡಿ ಅಂತ ಮನವಿಯನ್ನ ಮಾಡಿಕೊಳ್ತಾ ಇದ್ದ ಹೈಕೋರ್ಟ್ ಪೀಠದ ಮುಂದೆ. ಸಿಎಂ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರ ಪರವಾಗಿ ಸಂದೇಶ್ ಚೌಟ ಅವರ ಪ್ರಬಲವಾದಂತಹ ವಾದವನ್ನು ಗಮನಿಸ್ತಾ ಇದ್ದೀವಿ. ಇಡಿ ಸರ್ಚ್ ಮತ್ತು ಸೀಸ್ ನಲ್ಲಿ ಯಾವುದೇ ದಾಖಲೆ ಸಿಕ್ಕಿಲ್ಲ. ಏನೂ ಸಿಗದಿದ್ದಾಗ ಇಡಿ ನಟೇಶ್ ಫೋನ್ ಸೀಸ್ ಮಾಡಿದ್ರು. ಇಡಿ ಸಮನ್ಸ್ ನೀಡುವ ಮುನ್ನ ಪ್ರಕ್ರಿಯೆಯನ್ನ ಪಾಲಿಸಿಲ್ಲ. ಆರಂಭದಲ್ಲೇ ಅವರು ಉಲ್ಲೇಖ ಮಾಡಿದ್ದು ಕಾನೂನು ಬಾಹಿರ ಇದು ಅಂತ. ಇಡಿ ಸರ್ಚ್ ಮತ್ತು ಸೀಸ್ ನಲ್ಲಿ ಸೀಸ್ ಮಾಡಿರುವಂತಹ ಒಂದಿಷ್ಟು ದಾಖಲೆಗಳು ಮತ್ತು ಪಾರ್ವತಿಯವರ ಮೊಬೈಲ್, ಅದರಲ್ಲಿ ಯಾವುದೇ ದಾಖಲೆ ಸಿಕ್ಕಿಲ್ಲ. ಸಿಕ್ಕಿರುವಂತ ದಾಖಲೆ ಏನು, ಅದು ಅವರು ನಕಲು ಮಾಡಿರುವಂತದ್ದು ಅನ್ನೋದು ಅವರ ಪ್ರಬಲವಾದಂತ ವಾದ. ಯಾವಾಗ ದಾಖಲೆಗಳು ಸಿಕ್ಕಿಲ್ಲ ಅಂತ ಗೊತ್ತಾಯಿತು, ಆಗ ನಟೇಶ್